ನೋಡ್ರಿ ಈಗ ಅಳ್ಳುಂಡಿ ಮಾಡೇನಿ. ಈಗ ಇದನ್ನ ಡಬ್ಬಿ ಒಳಗ ತುಂಬಿಡೋ ಕೆಲಸ ಮಾಡೋಣಂತ. ಆಮೇಲೆ ಹಬ್ಬದಾಗ ತಿನ್ಲಿಕ್ಕೆ ಕೊಡೋಣಂತ. ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ನೋಡ್ರಿ ಸೂಪರ್ ಆಗಿರುವಂತ ಈಸಿ ಆಗಿರುವಂತ ರುಚಿಕರವಾಗಿರುವಂತ ಒಂದು ಉಂಡಿ ತಗೊಂಬಂದೇನಿ. ಅದೇನಂದ್ರೆ ಅಳ್ಳುಂಡಿ. ಈಗ ಹುರಿದಾಗ ಅಳ್ಳುಂಡಿ ಮಾಡ್ಲಿಲ್ಲ, ಅಳ್ಳಿಟ್ ಮಾಡ್ಲಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗಂಗೇ ಇಲ್ಲ ವರ್ಕ್. ಹೆಂಗ್ ಮಾಡೀನಿ ಏನ್ ಮಾಡೀನಿ ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಅವಾಗ ಅಲ್ಲೊಂದು ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನ್ನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡಿದಿರಲ್ಲ ನಿಮಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಈಗ ನೋಡ್ರಿ ಅಳ್ಳಂತೂ ಹುರಿದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿನಿ. ಸೊ ಈಗ ಒಂದ್ ಪ್ಯಾನ್ ಕಾಯ್ಲಿಕ್ಕಿಟ್ಟೆ ಅದ್ರೊಳಗ 1 ಗ್ಲಾಸ್ ಅಷ್ಟು ಬೆಲ್ಲ ಹಾಕಿದೆ. ಇಲ್ಲ ಅಂದಾಜ್ ಮೇಲೆ ಬೆಲ್ಲ ತಗೋಬೇಕು. ಯಾಕಂದ್ರೆ ನಮ್ ಉಂಡಿ ಹೆಂಗಿರ್ತದಂದ್ರೆ ಈಗ ನಮಗ್ ಮಾಡ ರೂಢಿ ಆಗ್ಯದ ಅನ್ನೋದಕ್ಕ ಬೆಲ್ಲ ಕರಗದಾಗ ನಾವೇನ್ ಅಳ್ಳ ಹಾಕ್ತಿವಲ್ಲ ಅದು ಕಲರ್ ಮೇಲೆ ಗುರ್ತಿಡಿದ್ ಬಿಡ್ತೀವಿ. ಇಲ್ಲ ಅಳತೆ ಹೆಂಗಂದ್ರೆ 1 ಗ್ಲಾಸ್ ಬೆಲ್ಲ ಇದ್ರೆ 3 ಗ್ಲಾಸ್ ಅಳ್ಳ, ಆ ಅಳತೆ ಪ್ರಕಾರ ತಗೊಳ್ರಿ. ಈಗ ಬೇಡಪ್ಪ ನಿಮ್ಗೆ ಇನ್ನೊಂದ್ ಸ್ವಲ್ಪ ಸಪ್ಪು ಬೇಕು, ಬಹಳ ಸಿಹಿ ಬೇಡ ಅಂದ್ರೆ 4 ಗ್ಲಾಸ್ ತಗೊಳ್ರಿ. ಈಗ ಬೆಲ್ಲ ಹಾಕಿದೆ, ಅದಕ್ಕೆ ಒಂದ್ ಅರ್ಧ ಚಮಚ ತುಪ್ಪ ಹಾಕಿದೆ. ಈಗ ಇದನ್ನ ಕರಗಿಸ್ಲಿಕ್ಕೆ ಇಡೋಣಂತ. ಮೀಡಿಯಂ ಫ್ಲೇಮ್ ಒಳಗೆ ಇಡ್ಬೇಕು. ಬಹಳ ಜೋರನು ಇಡಬೇಡ್ರಿ, ಬಹಳ ಸಣ್ಣ ಇಡಬೇಡ್ರಿ. ಬೆಲ್ಲ ಸಣ್ಣಗೆ ಹೆಚ್ಚಿದ್ ಇರ್ಬೇಕು. ಅಂದ್ರೆ ಏನಾಗ್ತದ ನಿಮ್ಗ ಸರಳ ಆಗ್ಬಿಡ್ತದ, ಲಘುನೆ ಕರಗ್ತದ. ಇದ್ರದ್ದು ಪಾಕ ಹೆಂಗಂತಂದ್ರ ನೋಡ್ರಿ, ನಾನು ಹಿಂಗ ಕೈಯಾಡಿಸ್ಲಿಕ್ಕತ್ತೇನಲ್ಲ, ಮೇಲೆ ವೈಟ್ ಲೇಯರ್ ಬಂದದ್ರಿ ಅಂದ್ರ ಪಾಕ ಆಗ್ಲಿಕ್ಕತ್ತದ ಅಂತ ಅರ್ಥ. ಅದ್ರ ಮೇಲೆ ಗೊತ್ತಾಗ್ಲಿಲ್ಲ ಅಂದ್ರ ಒಂದ್ ಸ್ವಲ್ಪ ಈ ರೀತಿ ಬಟ್ಟಲ್ದಾಗ ನೀರ್ ಹಾಕೊಂಡು ಈ ರೀತಿ ಒಂದ್ ಚೂರ್ ಪಾಕ ಹಾಕಿದಾಗ ನೋಡ್ರಿ ಹೆಂಗ ಗಟ್ಟಿ ಆಗ್ತದಂತ. ಸೊ ಈಗ ಆಗ್ಯದಿದ ಸ್ವಲ್ಪ ಕ್ಯಾರಮಲ್ ಸ್ಮೆಲ್ ಬರ್ಬೇಕ, ಅಂದ್ರ ಟೇಸ್ಟ್ ಸೂಪರ್ ಆಗ್ತದ್ರಿ ಇದು. ಸೊ ನೋಡ್ರಿ ರೆಡಿ ಆಯ್ತು. ಫುಲ್ ವೈಟ್ ಲೇಯರ್ ಬಂದ್ಬಿಟ್ಟಿರ್ತದ್ರಿ ಪಾಕದ ಮೇಲೆ. ಅದ್ರ ಮೇಲೆ ಆಮೇಲೆ ಚಾಕ್ಲೇಟ್ ಆಗಿರ್ತದ್ರಿ ಬೆಲ್ಲ ಕುದ್ದು ಕುದ್ದು, ಅದು ಅಳತಿ. ಸೊ ಈಗ ನೋಡ್ರಿ ರೆಡಿ ಆಯ್ತಿದ. ಈಗ ಇದನ್ನ ಈಗೇನ ನಾವು ಹುರಿದೇವಲ್ಲ, ಅಳ್ಳು ರೆಡಿ ಮಾಡಿ ಇಟ್ಕೊಂಡಿವಲ್ಲ ಅದ್ರೊಳಗ ಹಾಕೋಣಂತ. ಅದ್ರೊಳಗ ಕೈ ಆಡ್ಸೋಣಂತ. ಚಂದಾಗಿ ಎಲ್ಲಾ ಅರಳಿಗೂ ಬೆಲ್ಲ ಹತ್ಕೋಬೇಕು. ಅಂದಾಗ ನಿಮಗ ಉಂಡಿ ರುಚಿನೂ ಆಗ್ತದ, ಎಲ್ಲಾ ಕಡೆ ಸಿಹಿ ಆಗ್ತದ. ಕಲರ್ ನೋಡ್ರಿ ಹೆಂಗ್ ಬಂದದಂತ. ಬೆಲ್ಲದ ಕಲರ್ ಬರ್ಬೇಕು ಉಂಡಿ. ವೈಟ್ ಅಂಡ್ ಇದೇನ ಬೆಲ್ಲದ ಕಲರ್ ಅದಲ್ಲ, ಎರಡು ಮಿಕ್ಸ್ ಆಗಿದ್ದ ಕಲರ್ ಒಂದ್ ಚಂದ ಬರ್ತದ. ಅಂದ್ರ ಅದ ಕರೆಕ್ಟ್ ಆಗ್ಯದ ಅಂತ ಅರ್ಥ. ಇಲ್ಲ ಅಂದ್ರೆ ಅಳತೆ ಅಂತ ನಾನು ಹೇಳೇ ಬಿಟ್ಟಿದೀನಿ. ಸೊ ಈಗ ನೋಡ್ರಿ ಫಸ್ಟ್ ಎಲ್ಲಾ ಚಂದಾಗಿ ಕೈ ಆಡ್ಸ್ಕೊಳ್ಳೋಂತ. ಬಹಳ ಕುದೀತಿರ್ತದ್ರಿ ಬೆಲ್ಲ. ಸೊ ನೀವ್ ಕೈಲಿ ಅಂತೂ ಹಿಡಿಲಿಕ್ ಹೋಗ್ಲೇಬೇಡ್ರಿ ಒಮ್ಮೆ. ಈಗ ಇಷ್ಟೆಲ್ಲಾ ಕೈ ಆಡ್ಸುದ್ರಾಗ ಒಂದ್ ಸ್ವಲ್ಪ ಆರಿರ್ತದ, ಆದ್ರೂ ಬಹಳ ಆರಿರಂಗಿಲ್ರಿ. ಕೈ ಒಮ್ಮೊಮ್ಮೆ ಸುಡ್ತದ. ಸೊ ಅದಕ್ಕೆ ಏನ್ ಮಾಡ್ಬೇಕ್ರಿ, ಒಂದಿಷ್ಟು ಪುಟಾಣಿ ಹಿಟ್ಟು ಇಟ್ಕೋಬೇಕ್ರಿ. ನೀರ್ ಹಚ್ಲಿಕ್ಕ ಹೋಗ್ಬೇಡ್ರಿ ನೀವು ಉಂಡಿ ಮಾಡೋ ಮುಂದ. ಈ ರೀತಿ ಪುಟಾಣಿ ಹಿಟ್ಟು ಇಟ್ಕೊಂಡಿರ್ಬೇಕ. ಅದನ್ನ ಒಳಗ ಕೈ ಹಿಂಗ ಪೌಡರ್ ನಾವ್ ಕೈ ಹಚ್ಕೋತೀವಲ್ಲ ಆ ಟೈಪ್ ಪುಟಾಣಿ ಹಿಟ್ಟು ಒಳಗ ಕೈ ಅದ್ದಿ ಈ ರೀತಿ ಉಂಡೆಗಳನ್ನ ಮಾಡ್ತಾ ಹೋಗ್ಬೇಕ. ಅಂದ್ರ ನೀವು ಒಂದ್ ಬೈಟ್ ಕುರು ಅಂತ ತಿಂತಾ ಇದ್ರ ಲಾಸ್ಟ್ ಬೈಟ್ ತನಕ ನಿಮ್ಗ ಕುರುನೇ ಸಿಗ್ತದ ಉಂಡಿ. ಮೊದ್ಲೇ ಉಂಡೆಯಿಂದ ಲಾಸ್ಟ್ ಉಂಡಿ ಏನ್ ಉಳಿದಿರ್ತದಲ್ರಿ, ಕೊನಿ ಒಂದ್ ಉಂಡಿ ಉಳಿದದಂತೀವಲ್ಲ ಅದು ಕೂಡ ನಿಮಗ ಕುರು ಸಿಗ್ಬೇಕಂದ್ರ ನೀರ್ ಒಂದ್ ಸ್ವಲ್ಪ ಕೂಡ ಮುಟ್ಟಿಸ್ಬಾರ್ದು. ಬಹಳ ಪ್ರೆಸ್ ಮಾಡ್ಬಾರ್ದ್ರಿ ಉಂಡಿ ಮಾಡೋ ಮುಂದ. ಅಳ್ಳುಂಡಿದ ನಮ್ಮಮ್ಮ ಹೇಳ್ತಾಳ್ರಿ, ಬಹಳ ಪ್ರೆಸ್ ಮಾಡಿ ಕಟ್ಟಿದ್ರ ಒಳಗ ಮುರ್ದಂಗ ಆಗ್ತಾವಲ್ಲ, ಗಟ್ಟಿ ಆಗ್ತಾವಂತ. ಸೊ ಹಿಂಗ ಮುರಿದಾಗ ಅವ್ರಗ ಆಗ್ಬೇಕದ, ಅಳ್ಳದಂಗ ಆಗ್ಬೇಕು ಉಂಡಿ. ಆ ರೀತಿ ಇರ್ಬೇಕು ನೋಡ್ರಿ. ಇದೇ ನಿಮ್ ಜೊತೆ ಮಾತಾಡ್ತಾ ಎಲ್ಲಾ ಉಂಡೆಗಳನ್ನ ಮಾಡ್ಲಿಕತ್ತೇನೆ. ಬಹಳ ಚಲೋ ಆಗ್ತಾವ್ರಿ. ಈಗ ಮುಂಜಾನೆ ಹೊತ್ತು ಹಸಿವೆ ಆಗಿರ್ತದ, ನಮ್ಗೇನು ಬೇಡ ಅಂತಿರ್ತಾರಲ್ಲ ಆ ಟೈಮ್ನಾಗ ಈ ರೀತಿ ಒಂದ್ ಉಂಡೆ ತಿಂದು 1 ಗ್ಲಾಸ್ ನೀರ್ ಕುಡಿದ್ ಬಿಟ್ರೆ ಸಾಕ್ರಿ. ಈಗ ನೋಡ್ರಿ ಕೈಗ್ ನಾನು ಪುಟಾಣಿ ಹಿಟ್ಟು ಹಚ್ಕೊಂಡೇ ಮಾಡ್ಲಿಕತ್ತೀನಿ. ಆದ್ರ ಒಂದ್ 5-6 ಉಂಡಿ ಮಾಡೋದ್ರಾಗ ಬಿಸಿ ಏನದಲ್ಲ ನಾವು ಹಿಡಿಯೋಷ್ಟು ಇರ್ತದ, ಬಹಳ ಬಿಸಿ ಇರಂಗಿಲ್ಲ. ಸೊ ಉಂಡೆ ಕಟ್ಟಿದೆ. ಈಗೇನಾತ, ಈಗ ನೋಡ್ರಿ ಈ ರೀತಿ ಗಟ್ಟಿ ಉಳಿದ್ ಬಿಡ್ತ. ಈಗ ಸ್ಟೀಲ್ ನಾನು ಈ ರೀತಿ ಬುಟ್ಟಿ ತಗೊಂಡೇನೆ. ಈಗ ಇದ್ರೊಳಗೆ ಉಳಿದಿದ್ದ ನೀವ್ ಎಷ್ಟೇ ಚೂಪನಿದ್ ಹಾಕಿ ತೆಗಿಲಿಕ್ ಹೋಗ್ರಿ, ಏರ್ ಪಾಕ ಆಗಿದ್ದಕ್ಕ ಅದ್ ಹಿಂಗ ನಮ್ಗ ವಾಪಸ್ ಬರಂಗೇ ಇಲ್ಲ. ಮತ್ ನೀರ್ ಅವೆಲ್ಲಾ ಜಂಜಾಟ್ ಮಾಡೋಕ್ಕಿಂತ ಆಮೇಲೆ ಅಳ್ಳಿಗ ನೀವು ನೀರ್ ಹಾಕಿದ್ರು ಚಲೋ ಆಗಂಗಿಲ್ರಿ, ಒಂದ್ ರೀತಿ ಸ್ಪಂಜ್ ಆದಂಗ ಆಗ್ಬಿಡ್ತಾವ. ಸೊ ಒಂದ್ ಮೆಥಡ್ ಏನಂದ್ರ ಕೆಳಗ್ ನೋಡ್ರಿ ಆ ಬುಟ್ಟಿ ಕಾಯ್ಲಿಕ್ಕೆ ಇಟ್ಟಿನ ಅಳ್ಳು ಹುರಿದಿದ್ನಲ್ಲ ಆ ಎಣ್ಣೆಲೆ ಬುಟ್ಟಿ ಕಾಯ್ಲಿಕ್ಕೆ ಇಟ್ಟೇನ್ರಿ. ಚಲೋ ಕಡ ಕಾಯ್ಬೇಕ. ಅದ್ರ ಮೇಲೆ ಈ ಸ್ಟೀಲ್ ಬುಟ್ಟಿ ಇಟ್ಟೇನಿ. ಆ ಬುಟ್ಟಿ ಬಿಸಿ ಕೆಳಗೇನ್ ಬಿಸಿ ಹತ್ತದಲ್ರಿ, ಆ ಬಿಸಿಗೆ ಇವೆಲ್ಲಾ ಹಿಂಗ್ ಬಿಟ್ಕೊಂಡ್ಬಿಡ್ತದ ನೋಡ್ರಿ. ಇದೊಂದು ಬೆಸ್ಟ್ ಟಿಪ್ ರೀ ನಿಮಗ. ಯಾವ್ದ ಉಂಡೆ ಮಾಡ್ರಿ ಈ ರೀತಿ ಹಿಂಗ ಡಬಲ್ ಬಾಯ್ಲ್ ಅಂತಾರ, ಚಾಕ್ಲೇಟ್ ಮಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಮಾಡ್ತೇವಲ್ಲ ಅದೇ ರೀತಿ ಈಗ ಉಂಡಿ ಮಾಡೋ ಮುಂದೆ ಕೂಡ
ಕೆಳಗ್ ಒಂದ್ ಬುಟ್ಟಿ ಬಿಸಿಗಿಟ್ಟಿರೋದು ಸಣ್ಣ ಉರಿ ಒಳಗ ಇಡ್ಬೇಕ್ರಿ, ಬಾಳ ಜೋರ್ ಇಡ್ಲಿಕ್ ಹೋಗ್ಬೇಡ್ರಿ. ಮುಂದ್ ನೋಡ್ರಿ ಯಾವ ರೀತಿ ಕೈ ಒಳಗ್ ಬಂತ ನೋಡ್ರಿ, ಒಂದ್ ಸ್ವಲ್ಪ ಕೂಡ ಬುಟ್ಟಿ ಹತ್ತಿಲ್ಲ. ಫಸ್ಟ್ ಕ್ಲಾಸ್ ನಿಮ್ಗ್ ಮತ್ ಇನ್ 2 ಉಂಡೆಗಳು ರೆಡಿ ಆದ್ವು. ಸೊ ನೋಡ್ರಿ ಸೂಪರ್ ಆಗಿರುವಂತ ಅಳ್ಳು ಉಂಡೆ ರೆಡಿ ಆಯ್ತು. ಬಹಳ ಚಲೋ ಆಗ್ಯಾವ್ರಿ ಉಂಡಿ. ಟೇಸ್ಟ್ ಅಂತೂ ಕೇಳಬೇಡ್ರಿ, ಭಾರಿ ಮಸ್ತ್ ಆಗ್ಯಾವ. ಮಕ್ಕಳು, ಸಣ್ಣ ಹುಡುಗರು, ದೊಡ್ಡವರು, ವಯಸ್ಸಾದವರು ಎಲ್ಲಾರು ತಿನ್ಬೋದು. ಹೌರಿಗಾಗಿರ್ತಾವ್ರಿ ಇವು. ಸೂಪರ್ ಆಗಿರುವ ಉಂಡೆ ರೆಡಿ ಆಯ್ತು. ನಿಮ್ಗ ಅಳ್ಳು ಹುರಿಯೋದು ತೋರಿಸ್ಕೊಟ್ಟಿದೀನಿ, ಅಳ್ಳು ಹಿಟ್ಟು ಮಾಡೋದು ತೋರಿಸಿದೀನಿ. ಅದೇ ರೀತಿ ಅಳ್ಳುಂಡಿ ಕೂಡ ಮಾಡೋದನ್ನ ನಾನ್ ನಿಮ್ಗ ಇವತ್ತ ತೋರಿಸ್ಕೊಟ್ಟಿನಿ. ಹೆಂಗ ಅನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನ್ನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡ್ಲಿಕತ್ತಿರಲ್ಲ ಅವರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಒಬ್ರು ಅಳ್ಳು ಸಿಗ್ತದ ಅಂತ ಕೇಳಿದೀರಾ, ಅದು ನಾನ್ ಪ್ರಯತ್ನ ಮಾಡ್ತಿದೀನಿ. ನನಗ್ ಮಾಡಕ್ ಸ್ವಲ್ಪ ಕಷ್ಟ ಆಗ್ತದ ಅಂತ ಹೇಳಿ ನಾನು ವಿಚಾರ ಮಾಡ್ಲಿಕತ್ತೇನ್ರಿ, ಮಾಡ್ಕೊಡೋದು ಹೆಂಗಂತ. ನಾನ್ ನಿಮಗ ಒಂದ್ ನೆಕ್ಸ್ಟ್ ವಿಡಿಯೋ ಒಳಗ ನಾನ್ ನಿಮಗ್ ಏನ್ ಅನ್ನೋದನ್ನ ತಿಳಿಸ್ತೇನಂತ. ಮತ್ತೆ ನಾನ್ ನಿಮ್ಗೆ ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.